ಗೀತಾ ಮಹಾತ್ಮೆ. ನಿರ್ಮಾನಮೋಹಾ ಜಿತಸಂಗದೋಷಾಃ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸಂಜ್ಞೈಃ ಗಚ್ಚಂತ್ಯಮೂಢಾಃ ಪದಮವ್ಯಯಂ ತತ್. ಅಹಂಕಾರ, ಆಸೆ, ಆಕಾಂಕ್ಷೆ, ಮೋಹಗಳಿಲ್ಲದ ಸದಾ ಅಧ್ಯಾತ್ಮ ಚಿಂತನೆಯಲ್ಲಿರುವವರು ಎಲ್ಲ ಕಾಮನೆಗಳನ್ನು ತ್ಯಜಿಸಿ ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ಪಾರಾದ ಜ್ಞಾನಿಗಳು ಶಾಶ್ವತವಾದ ಆ ಪರಮ ಪದವಿಯನ್ನು ಸೇರುತ್ತಾರೆ. ಮೋಹ ಮತ್ತು ಅಂಧಾಭಿಮಾನ ಇರುವವರು ಪರಮಾತ್ಮನ ಒಲುಮೆಗೆ ಬಾಧ್ಯರಾಗುವುದಿಲ್ಲ. ಇಲ್ಲಿ ತಾತ್ಪರ್ಯವೇನೆಂದರೆ, ನಾನೆಂಬ ಅಹಂಕಾರವನ್ನು ಬಿಟ್ಟು ಭಗವಂತನಲ್ಲಿ ಶರಣಾಗತನಾಗಬೇಕು. ಮನುಷ್ಯನು ಗರ್ವದಿಂದ ಭ್ರಾಂತನಾಗಬಾರದು. ತಾನೇ ಈ ಸಮಸ್ತ ಜಗತ್ತಿನ ಪ್ರಭು ಎಂದು ಗರ್ವದಿಂದ ಬೀಗಬಾರದು. ಅಂಥವರಿಗೆ ಪ್ರಕೃತಿ ಎಂಬ ಮಹಾಶಕ್ತಿಗೆ ಅಥವಾ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗುವುದು ಕಷ್ಟವಾಗುತ್ತದೆ. ನಾನು ಧನವಂತ, ಎಲ್ಲ ತಿಳಿದವನು ಎಂಬ ವ್ಯಾಮೋಹ ದುರಹಂಕಾರಗಳನ್ನು ಬಿಟ್ಟು ಭಗವಂತನಲ್ಲಿ ಶರಣಾಗಬೇಕು. ನಾನೇನೂ ಅಲ್ಲ, ಎಲ್ಲವೂ ನೀನೇ ಎನ್ನುವ ಶರಣಾಗತಿಯ ಭಾವನೆ ಇರುವವನು ಪರಮಾತ್ಮನನ್ನು ಪಡೆಯುವುದಕ್ಕೆ ಯೋಗ್ಯನಾಗುತ್ತಾನೆ. ಸಮುದ್ರದ ಉದ್ದಗಲವನ್ನು ಕಂಡವರು ಯಾರೂ ಇಲ್ಲ. ಅದೇ ರೀತಿ ಸಮುದ್ರವನ್ನು ಒಂದು ಸಂಸಾರಕ್ಕೆ ಹೋಲಿಸುತ್ತಾರೆ. ಈ ಸಂಸಾರ ಸಾಗರದಲ್ಲಿ ಸುಖ ದುಃಖಗಳೆಂಬ ಅಲೆಗಳು ಬೇಕಾದಷ್ಟು ಇರುತ್ತವೆ. ಜಯಾಪಜಯ, ಲಾಭ ನಷ್ಟ, ಅವಮಾನಗಳಂತಹ ದ್ವಂದ್ವಗಳು ಅನೇಕ ವಿಧಗಳಲ್ಲಿವೆ. ಜಾಣನಾದವನು ಇವೆಲ್ಲ ಅವಗುಣಗಳನ್ನು ಜಯಿಸಿ ಪರಮಾತ್ಮನ ಒಲುಮೆಗೆ ಪಾತ್ರನಾಗುತ್ತಾನೆ. ಅಡವಿಯಲ್ಲಿರುವವನಿಗೆ ಯಾವ ರೀತಿ ಮೃಗಗಳ ಬಾಧೆ ತಪ್ಪುವುದಿಲ್ಲವೋ, ಸಂತೆಯಲ್ಲಿ ಮನೆ ಮಾಡಿದವನಿಗೆ ಗದ್ದಲದ ಬಾಧೆ ತಪ್ಪುವುದಿಲ್ಲವೋ, ಅದೇ ರೀತಿ ಈ ಪ್ರಪಂಚದಲ್ಲಿರುವವನಿಗೆ ವ್ಯಾಮೋಹ ತಪ್ಪದು. ವಿವೇಕವಿಲ್ಲದ ಮನುಷ್ಯನು ಈ ದ್ವಂದ್ವಗಳಿಗೆ ವಶನಾಗಿ ಮಾನಸಿಕ ಸ್ಥಿರತೆಯನ್ನು ಕಳೆದುಕೊಳ್ಳುತ್ತಾನೆ. ವಿವೇಕವುಳ್ಳವನ ಮನಸ್ಸು ಸಮುದ್ರದಲ್ಲಿ ಅಲೆಗಳ ಮಧ್ಯೆ ಇರುವ ಶಿಲೆಯಂತೆ ಸ್ಥಿರವಾಗಿರುತ್ತದೆ. ಅಂತಹ ಜ್ಞಾನಿ ಪುರುಷರು ಪರಮಾತ್ಮನ ಅವಿನಾಶಿ ಪರಮ ಪದವನ್ನು ಪಡೆಯುತ್ತಾರೆ. ಹರಿ ಓಂ.